ಆಸೆ ಎಂಬ ಬಿಸಿಲು ಕೂದಿರೆ ಏಕೆ ಏರುವೆ. ವಾಹ್, ಸೂಪರ್ ಸಾಂಗ್. ಆದ್ರೂ ಆಸ್ತಿ, ಅಂತಸ್ತು, ಸಂಪತ್ತು, ಬೆಳ್ಳಿ, ಬಂಗಾರ, ವಾವ್, ಸಂಪಾದನೆ ಮಾಡುವುದರ ಜೊತೆಗೆ ಒಂದು ಜೀವನದ ಕಟು ಸತ್ಯವನ್ನೇ ಮರ್ತಿದ್ದೇವೆ. ಅದೇನಪ್ಪ ಅಂತ ಹೇಳಿದ್ರೆ, ಇದು ಯಾವುದು ನಮ್ಮಿಂದ ಬರುವುದಿಲ್ಲ ಅನ್ನೋದನ್ನ. ನಮ್ಮ ಮಕ್ಕಳು ಸ್ವಲ್ಪ ದಿನ ನಮ್ಮನ್ನು ನೆನಪಿಟ್ಟುಕೊಳ್ಳುವಂಥ ಕಾಲ. ತದನಂತರ ಮುಂದಿನ ಪೀಳಿಗೆ ನಮ್ಮ ನೆನಪಲ್ಲ, ನಮ್ಮನ್ನ ಇಷ್ಟನೇ ಅಳಿಸಿ ಹಾಕುವಂಥ ದಿನ. ಸಂಬಂಧಗಳಿಗೆ ಬೆಲೆ ಕೊಡಿ. ಸಂಬಂಧಗಳಿಗೆ ಬೆಲೆ ಕೊಡದೆ ಹೋದರೆ ಎಷ್ಟು ಸಂಪಾದನೆ ಮಾಡಿದರೆ ಏನು ಪ್ರಯೋಜನ. ನೋಡಿ, ದೇವರು ನಮಗೆ ಇದು ಒಂದು ಗಿಫ್ಟ್ ಕೊಟ್ಟಿದ್ದಾನೆ, ಜೀವಿಸಲಿಕ್ಕೆ. ಈ ಜೀವವನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡಿಕೊಂಡು ಬದುಕುವುದಲ್ಲ. ಅವರು ಹಾಗೆ ಇದ್ದಾರೆ, ಇವರು ಹೀಗಿದ್ದಾರೆ, ನಾವು ಹಾಗೆ ಆಗಬೇಕು ಅಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಾಕು, ಅದೇ ಜೀವನ. ಇದ್ದದರಲ್ಲೇ ನಾವು ಸುಖವನ್ನು ಅನುಭವಿಸಿ ಮುಂದಿನ ಜನ್ಮಕ್ಕೆ ಒಂದು ಸಾಕ್ಷಿ ಆಗೋಣ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.